ಈ ಸಾಕ್ಷಿಗಳು ಹುಡ್ಕೋದು ಹೇಗೆ ಸರ್ ಹಾಗಾದ್ರೆ? ಈಗ ಡೆಡ್ ಬಾಡಿ ವಿಚಾರದಲ್ಲಿ ಎಲ್ಲಿ ಕೊಲೆ ನಡೀತು ಹೇಳು, ಎಲ್ಲಿ ರೇಪ್ ಆಯಿತು ಹೇಳು, ಯಾರು ನಿಂಗೆ ತಂದುಕೊಟ್ರು ಹೇಳು, ಅಲ್ಲಿಂದ ಇನ್ವೆಸ್ಟಿಗೇಷನ್ ಶುರುವಾಗುತ್ತಾ? ಡೆಡ್ ಬಾಡಿ ಫಸ್ಟ್ ಸಿಕ್ಕಲಿ, ಸಾಯಿಸೋದಕ್ಕೆ ಬಳಸಿದಂಥ ಆಯುಧ ಫಸ್ಟ್ ಸಿಕ್ಕಲಿ, ಅಲ್ಲಿಂದ ತನಿಖೆ ಶುರುವಾಗುತ್ತಾ? ಸೀರಿಯಲ್ ನಂಬರ್ ಹೇಗೆ ಸರ್ ಇದು ಅನುಕ್ರಮಣಿಕೆಯಲ್ಲಿ? ಮೊದಲು ಒಂದು ಹಂತದ ಲಾ ಪ್ರತಿದಿನ ಡೆವಲಪ್ ಆಗ್ತಾ ಹೋಗ್ತಾ ಇದೆ. ಮೊದಲು ಒಂದು ಹಂತಕ್ಕೆ ಏನಿತ್ತು ಅಂದ್ರೆ ನೋ ಬಾಡಿ ನೋ ಮರ್ಡರ್, ಅಂದ್ರೆ ಬಾಡಿ ಸಿಗದೆ ಇದ್ರೆ ಮರ್ಡರ್ ಇಲ್ಲ ಅಂತ. ಓಕೆ, ಡೆಡ್ ಬಾಡಿ ಇಸ್ ಮಸ್ಟ್ ಫಾರ್ ಕನ್ಕ್ಲೂಡಿಂಗ್ ದಟ್ ದರ್ ಇಸ್ ಅ ಮರ್ಡರ್. ಇಲ್ಲ ಅಂತಂದ್ರೆ ಎಲ್ಲಾದ್ರೂ ಹೋಗಿರ್ಬೋದು ಅಥವಾ ಎಲ್ಲಾದ್ರೂ ತಪ್ಪಿಸ್ಕೊಂಡಿರ್ಬೋದು ಅನ್ನೋದು ಒಂದು ಇತ್ತು. ಬಟ್ ಈಗ ಇತ್ತೀಚೆಗೆ ಕಾನೂನುಗಳಲ್ಲಿ ಅಥವಾ ಇಂಟರ್ಪ್ರಿಟೇಷನ್ ದಲ್ಲಿ ಸಾಕಷ್ಟು ಬದಲಾವಣೆ ಆಗಿರೋದ್ರಿಂದ ಸಾಕಷ್ಟು ಕಾರಣಗಳಿಂದ ಮರ್ಡರ್ನ ಪ್ರೂವ್ ಮಾಡಬಹುದು. ಯಾಕೆಂದ್ರೆ ಕೆಲವೊಮ್ಮೆ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಆಗಿರುತ್ತೆ. ಯಾವ್ಯಾವ್ದು ಅಂದ್ರೆ ಒಂದು ಫೊರೆನ್ಸಿಕ್ ಎವಿಡೆನ್ಸ್ ನಿಂದ ಪ್ರೂವ್ ಮಾಡಬಹುದು, ಲೈಕ್ ಮಿಸ್ಸಿಂಗ್ ಬಾಡಿ ಪಾರ್ಟ್ಸ್ ಅಥವಾ ಪಾರ್ಷಿಯಲ್ ರಿಮೇನ್ಸ್ ಆಫ್ ದಿ ಬಾಡಿ ಅಥವಾ ಬ್ಲಡ್, ಹೇರ್ ಅಥವಾ DNA ಎವಿಡೆನ್ಸ್ ಫೌಂಡ್ ಇನ್ ದಿ ಕ್ರೈಮ್ ಸೀನ್ ಆರ್ ಎ ಡಿಫೆಂಡೆಂಟ್ಸ್ ಬಿಲಾಂಗಿಂಗ್ಸ್ ಕ್ಯಾನ್ ಬಿ ಕ್ರೂಷಿಯಲ್. ಅವ್ರ ಸಂಬಂಧಿಕರದ್ದು ಏನೇನು DNA ಇರುತ್ತೆ ಅದ್ರ ಮೇಲೆ ಅವ್ನ ಮನುಷ್ಯ ಇದಾನೋ ಇಲ್ವೋ ಅಥವಾ ಬಾಡಿಗಳು ಏನ್ ಸಿಕ್ಕಿದೋ ಅದ್ರ ಮೇಲೆ ಪ್ರೂವ್ ಮಾಡಬಹುದು. ವಿಟ್ನೆಸಸ್ ಟೆಸ್ಟಿಮನಿ, ಯಾರ್ಯಾರು ಸಾಕ್ಷಿಗಳು, ಕೆಲವೊಂದು ಪ್ರತ್ಯಕ್ಷ ಸಾಕ್ಷಿಗಳು ಇರ್ತವೆ ಅಥವಾ ಪರೋಕ್ಷ ಸಾಕ್ಷಿಗಳು ಇರ್ತವೆ. ಒಬ್ರು ಹೇಳ್ತಾರೆ ಅವ್ನು ತಗೊಂಡು ಹೋಗೋದನ್ನ ನಾವು ನೋಡಿದೀವಿ ಅಂತ ಹೇಳ್ತಾರೆ, ಇನ್ನೊಬ್ರು ಅವನು ಅದನ್ನ ಸಾಗಿಸ್ತಾ ಇರೋದನ್ನ ನೋಡಿದ್ವಿ ಅಥವಾ ಹೂತ್ತಾ ಇರೋದನ್ನ ನಾವು ನೋಡಿದ್ವಿ ಅಂತ ಇನ್ನೊಬ್ರು. ಅಂದ್ರೆ ಒಂದೊಂದಕ್ಕೆ ಒಬ್ಬೊಬ್ರು ಸಾಕ್ಷಿಗಳು ಇರ್ತಾರೆ. ಟೆಸ್ಟಿಮನೀಸ್ ಅಂತ ಕರಿತೀವಿ, ಅಂದ್ರೆ ವಿಟ್ನೆಸಸ್ ಅಂತ. ಅವ್ರ ಹೇಳಿಕೆ ಆಧಾರದ ಮೇಲೆ ಮೋಟಿವ್ ಅಂಡ್ ಅಪಾರ್ಚುನಿಟಿ, ಅಂದ್ರೆ ಯಾರ್ಯಾರ್ದು ಉದ್ದೇಶ ಏನೇನಿತ್ತು ಅನ್ನೋದ್ರ ಬಗ್ಗೆ ಆಗ್ಲಿ ಮತ್ತೊಂದ್ರ ಬಗ್ಗೆ ನಿಮ್ಗೆ ಏನಾದ್ರು ಸಾಕ್ಷಿ ಸಿಕ್ಕಾಗ ಅದ್ರ ಮೇಲೆ ಆಧಾರದ ಮೇಲೆ ಒಬ್ಬ ಮರ್ಡರ್ ಆಗಿದೆ ಇಲ್ಲ ಅನ್ನೋದ್ರ ಬಗ್ಗೆ ಕೋರ್ಟ್ ತೀರ್ಮಾನ ತೊಗೊಳುತ್ತೆ. ಕನ್ಫೆಷನ್ಸ್ ಆರ್ ಅಡ್ಮಿಷನ್ಸ್, ಅಂದ್ರೆ ಯಾರಾದ್ರೂ ತಪ್ಪೊಪ್ಪಿಗೆ ಮಾಡಿದ್ರೆ ಅದರ ಆಧಾರದ ಮೇಲೆ ಪೂರಕವಾಗಿ ಏನಾದ್ರು ಸಣ್ಣ ಪುಟ್ಟ ಸಾಕ್ಷಿಗಳು ಸಿಕ್ಕರೂ ಕೂಡ ಅದು ಕೊಲೆ ಆಗಿದೆ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಕೋರ್ಟ್ ತೀರ್ಮಾನ ಮಾಡುತ್ತೆ. ಮತ್ತೆ ಬಿಹೇವಿಯರ್ ಆಫ್ ದಿ ಅಕ್ಯೂಸ್ಡ್, ಯಾರ ಮೇಲೆ ಆರೋಪ ಇರ್ತದೆ ಅವರ ಕಂಡಕ್ಟ್ ಆಗ್ಲಿ ಅಥವಾ ಅವ್ರ ಬಿಹೇವಿಯರ್ ಆಗ್ಲಿ, ಅಥವಾ ಕೆಲವೊಬ್ರು ಕುಂಬಳಕಾಯಿ ಕಳ್ಳ ಅಂದ್ರೆ ತಾವೇ ಹೆಗಲು ಮುಟ್ಟಿ ನೋಡ್ಕೊಂತಿರ್ತಾರೆ ಜಾಸ್ತಿ. ಅಂತ ಸಂದರ್ಭಗಳಲ್ಲಿ ಅವ್ರ ಮೇಲೆ ನೇರವಾಗಿ ಒಂದು ತನಿಖೆ ಆಗ್ತದೆ. ನಾನು ಈ ಪ್ರಕರಣ ಅಂತ ಹೇಳ್ತಾ ಇಲ್ಲ, ಜನರಲ್ ಆಗಿ ಹೇಳ್ತಾ ಇರೋದು. ಅದನ್ನ ಎಲ್ಲ ನೋಡಿ ಅವರ ಹಾವಭಾವಗಳ ಮೇಲೆ ತನಿಖೆ ಕೈಗೊಳ್ಳಾಗ್ತದೆ. ಎಲ್ಲದರ ಮೇಲೆ ಯಾರು ಆರೋಪ ಮಾಡಿದಾರೋ ಅಥವಾ ಇಲ್ವೋ ಅಥವಾ ಆರೋಪ ಸತ್ಯನೋ ಅಥವಾ ಸುಳ್ಳು ಅನ್ನೋ ದಿಕ್ಕಿನಲ್ಲಿ ತನಿಖೆ ಹೋಗ್ತದೆ. ಹಾಗಾಗಿ ಈ ಮೊದಲೊಂದು ಏನಿತ್ತಲ್ಲ ಕನ್ಸೆಪ್ಟ್ ನೋ ಬಾಡಿ ನೋ ಮರ್ಡರ್ ಅನ್ನೋದೇನಿತ್ತು ಅದಿಲ್ಲ ಈಗ ಅಂತ ನನ್ನ ಅಭಿಪ್ರಾಯ. ಸಾಕಷ್ಟು ವೈಜ್ಞಾನಿಕವಾಗಿ ಮುಂದುವರೆದಿರೋದ್ರಿಂದ ಹಲವಾರು ಆಯಾಮಗಳಲ್ಲಿ ಅದನ್ನ ತನಿಖೆ ಕೈಕೊಂಡು ಅದ್ರ ವರದಿ ಆಧಾರದ ಮೇಲೆ ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸಂಕೇತ ಹೆಣಿಗೆ ಸರ್. ಥ್ಯಾಂಕ್ ಯು. ಚಿಕ್ಕದಾಗಿ ಹೇಳ್ಬಿಡಿ ಸರ್. ಚಿಕ್ಕದಾಗಿ ಹೇಳ್ಬಿಡಿ ಸರ್. ಯಾವುದೇ ಒಂದು ಮರ್ಡರ್ ಕೇಸ್ ಅಂದರೆ ಕಂಪ್ಲೇಂಟ್ ಬರಲಿ ಬರದ ಹೋಗಲಿ, ಫಸ್ಟ್ ಡೆಡ್ ಬಾಡಿ ಹತ್ರ ಹೋಗ್ತೀವಿ. ಡೆಡ್ ಬಾಡಿ ಹತ್ರ ಹೋಗಿ ಅಲ್ಲಿಂದ ಶುರುವಾಗುತ್ತೆ ಎಲ್ಲ ತನಿಖೆನೂ. ಇದು ಸಾಮಾನ್ಯವಾಗಿ ಪೊಲೀಸ್ನಲ್ಲಿ ನಡೆಯುವಂಥದ್ದು ಕೃತ್ಯ. ಅಥವಾ ಕೆಲವು ಪ್ರಮೇಯದಲ್ಲಿ ಬೇರೆ ಥರನೂ ಬರ್ಬೋದು. ಕೆಲವು ಹೇಗಾಗುತ್ತೆ, ಕೊಲೆ ಮಾಡಿ ನೀರು ತಳ್ಳಿಬಿಟ್ಟಿರ್ತಾರೆ, ಸರ್ UDR ಸರ್ ಇದು ಅಂತಾರೆ. ಹಲವು ಪ್ರಕರಣಗಳು ಹಿಂಗೆ ಆಗ್ತವೆ. ಆಗ ಬದಲಾವಣೆಗಳಾಗ್ತದೆ. ಬಟ್ ಮರ್ಡರ್ ಕೇಸ್ನಲ್ಲಿ ಇದು ಡೆಡ್ ಬಾಡಿ ನೋಡಿ ಅಲ್ಲಿಂದ ಶುರುವಾಗುತ್ತೆ. ಇಲ್ಲೂ ಅಷ್ಟೇ, ಇದು ಇವರೆಲ್ಲ ಡೆಡ್ ಬಾಡಿ ಹುಡುಕ್ತಾ ಇದ್ದಾರೆ, ಸಾಯಿಸಿ ರೇಪ್ ಮಾಡಿ ಹೆಣ್ಣು ಮಕ್ಕಳನ್ನ ಕೊಲೆ ಮಾಡಿ ತಗೊಂಬಂದು ನನಗೆ ಕೊಟ್ಟರು, ನಾನು ತಗೊಂಡೋಗಿ ಅದನ್ನು ಉಳಿದೆ ಅಂತ ಇವರು ಇದು ಏನು ಈತ ದೂರು ಕೊಟ್ಟಿರ್ತಾ ಇರೋದು. ಈ ಪ್ರಕರಣದಲ್ಲಿ ಡೆಡ್ ಬಾಡಿ ಸಿಕ್ಕಿ ಅದು ಹೆಣ್ಣ ಗಂಡ ಏನು ಎಷ್ಟು ವಯಸ್ಸಿದು, ಅಲ್ಲಿಂದ ಅದು ಯಾರು ಫಸ್ಟ್, ಆಮೇಲೆ ಯಾರು ಎಲ್ಲಿ ಅದು ಕೊಲೆ ಆಯಿತು, ಯಾರು ಇದಕ್ಕೆ ಮಾಡಿದ್ರು, ಯಾರು ಇದಕ್ಕೆ ಸೇರಿದ್ರು, ಅಲ್ಲಿಂದ ತನಿಖೆ ಪ್ರಾರಂಭ ಆಯಿತು. ನನಗೆ ತನಿಖಾ ಅನುಭವದ ಮೇಲೆ ನನಗೆ ಮಾತು ಹೇಳ್ತೇನೆ. ಥ್ಯಾಂಕ್ ಯು ಚಲಪತಿ ಸರ್. ಥ್ಯಾಂಕ್ ಯು ಕೇಶವ್ ಅವರೇ. ಥ್ಯಾಂಕ್ ಯು ಸಂಕೇತ ಹೆಣಿಗೆ ಸರ್. ನೋಡೋಣ, ಈಗ ಮೊದಲ ಹಂತದಲ್ಲಿ ಆ ವ್ಯಕ್ತಿ ಯಾವ್ಯಾವ ಸ್ಥಳವನ್ನು ಗುರುತು ಮಾಡಿದ್ನೋ ಬಹುತೇಕವಾಗಿ ಆ ಎಲ್ಲ ಸ್ಥಳಗಳಲ್ಲೂ ಕೂಡ ತನಿಖೆ ನಡೆದಿದೆ. 6ನೇ ಒಂದು ಗುಂಡಿಯಲ್ಲಿ ಅಸ್ಥಿಪಂಜರ ಸಿಕ್ಕಿದ್ದು, ಅದು ಕೂಡ ಪುರುಷನದ್ದು ಅಂತ ಹೇಳ್ತಾ ಇದ್ದಾರೆ. ಈ ಮೂಲಕ ನಾನು ನಮ್ಮ SIT ಅಧಿಕಾರಿಗಳು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಾಳೆಯಿಂದ ಅವನ ಕೈಗೆ ಗುದ್ಲಿ ಆರೆ ಕೊಟ್ಬಿಟ್ಟು ಅಗಸಕ್ಕೆ ಶುರು ಮಾಡಿ ಎಲ್ಲ ಕೇಸು ಪತ್ತೆ ಆಗುತ್ತೆ ಮಾಡಿಕೊಡ್ತಾನೆ. ಈ ಥರ ಮಾಡಲಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.